ನಮಸ್ತೆ ಪ್ರೀತಿ ವಿದ್ಯಾರ್ಥಿಗಳೇ, ಈ ದಿನ ನಾವು ನಿನ್ನೆ ಕಲಿತಿರ್ತಕ್ಕಂಥ ಬಹುಪದೋಕ್ತಿಗಳ ಶೇಷ ಪ್ರಮೇಯವನ್ನು ನೆನಪು ಮಾಡ್ಕೊಳ್ತಾ ಮುಂದಿನ ಒಂದು ಬಹುಪದೋಕ್ತಿಗಳ ಮುಂದಿನ ಅಂಶಗಳನ್ನು ಫಲಿತಾಂಶಗಳು ಹೇಳಿದವಪ್ಪ ಅಂತಂದರೆ ಇದರಲ್ಲಿ ನಾನು ನಿನ್ನೆ ಈಗಾಗಲೇ ಎಲ್ಲರೂ ಗ್ರೂಪೋಟ ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ನಿನ್ನೆ ಎಲ್ಲರೂ ಗ್ರೂಪೋಟ ಮಾಡಿಬಿಟ್ಟು ಆ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸ್ಕೊಂಡು ನಂತರ ಈ ಘಟಕದಲ್ಲಿ ನಾವು ಅಪವರ್ತನ ಪ್ರಮೇಯವನ್ನು ಕಲಿಯಬೇಕು. ಅಪವರ್ತನ ಪ್ರಮೇಯ ಅಂದರೆ ಏನು ಮತ್ತೆ ಅದನ್ನು ನಾವು ಬೀಜೋಕ್ತಿಗಳನ್ನು ಅಪವರ್ತನ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತೀವಿ ಅನ್ನೋದನ್ನು ನಾವು ಅಧ್ಯಯನ ಮಾಡುತ್ತೇವೆ. ಮುಖ್ಯ ವಿದ್ಯಾರ್ಥಿಗಳೇ, ಒಂದು ಸೆಕೆಂಡ್ ಈಗ ಕಲಿತಕ್ಕಂಥ ನಿತ್ಯ ಸಮೀಕರಣಗಳನ್ನು ನೆನಪು ಮಾಡ್ಕೊಳ್ಳೋಣ. ಒಂದನೇ ಸೂತ್ರ ಏನಿದೆ ನಿಮಗೆ ಗೊತ್ತಿದೆ. ಇನ್ನೊಂದ್ಸರಿ ನೋಡ್ಕೊಳ್ಳೋಣ. a plus b whole square is equal to a square plus 2ab plus b square. a minus b whole square is equal to a square minus 2ab plus b square. a square minus b square is equal to a plus b into a minus b. ಮತ್ತು ಹಾಗೆ a plus b plus c whole square is equal to a square plus b square plus c square plus 2ab plus 2bc plus 2ca. ಹಾಗೆ ಮುಂದಿನ ಒಂದು ಸೂತ್ರ ನಿಮಗೆ ಗೊತ್ತಿದೆ. ಈ ವೈದಿಕ ನಿತ್ಯ ಸಮೀಕರಣಗಳು ಕಲಿತಿರ್ತಕ್ಕಂಥವು a plus b whole cube is equal to 8 plus b cube plus 3ab bracket a plus b into ಅರ್ಧ ಆಗಿರೋದು ಬ್ರಾಕೆಟ್ ಅನ್ನ a minus b whole cube is equal to a cube minus b cube minus 3ab into a minus b. Next a cube plus b cube is equal to ಏನು ಬರುತ್ತೆ ಇಲ್ಲಿ a plus b into a square minus ab plus b square. ನಂತರ ಮತ್ತೆ ಇನ್ನೊಂದು ಸಮೀಕರಣ ಬೀಜಗಣಿತೀಯ ಸಮೀಕರಣ a cube minus b cube is equal to a minus b into a square plus ab plus b square. ಹಾಗೆ ನಾವು ನೋಡಿದ್ರೆ ನೋಡಿಗ ನಾವು ಇನ್ನೊಂದು ತರಗತಿ 8ನೇ ಕ್ಲಾಸ್ ಕಲ್ತಿದೀಯಲ್ಲ, ಬೀಜಗಣಿತಗಳು ಸಾಮಾನ್ಯ ರೂಪದಲ್ಲಿ ಬಂದಾಗ x plus a into x plus b is equal to x square plus a plus b bracket x plus ab ಅಂತ ಬರ್ಬೇಡ. ನಾವು ನಿತ್ಯ ಈ ಬೀಜೋಕ್ತಿಗಳ ಅಪವರ್ತನಗಳನ್ನು ಬಿಡಿಸ್ತೀವಿ. ಅದೇ ರೀತಿಯಾಗಿ ಇಲ್ಲೂ ಸಹ ಬಹುಪದೋಕ್ತಿಗಳನ್ನ ನಾವು ಅಪವರ್ತನ ಮಾಡಬಹುದು. ಹಾಗೆ ಇನ್ನೊಂದು ಸೂತ್ರ ಏನಿದೆ ನಿಮಗೆ ಗೊತ್ತಿದೆ. x plus y plus z whole cube ಅಂತ ಬಂದಾಗ ಅದರಲ್ಲಿ ಬರ್ತಕ್ಕಂಥ ಅಪವರ್ತನ ಗೊತ್ತಿದೆ. x cube plus y cube plus z cube plus 3ab plus 3xy plus 3yz plus 3zx ಅಂತ ಕರಿತೀವಿ. ಅದನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ನಮಗೆ ಬೇಕಾಗಿರತಕ್ಕಂಥ ಅಂಶವನ್ನ ಎಡಭಾಗಕ್ಕೆ ಇಟ್ಕೊಂಡಾಗ ಅದನ್ನ ಸಂಕ್ಷಿಪ್ತ ರೂಪಕ್ಕೆ ನಾವು ವರ್ಗಾವಣೆ ಮಾಡ್ಕೊಂಡಾಗ x cube plus y cube plus z cube minus 3xyz ಅಂತ ಬಂದಾಗ ಅದನ್ನ ನಾವು ಏನಂತ ಬರ್ಕೋಬಹುದು ಅಂದ್ರೆ x plus y plus z into x square plus y square plus z square minus xy minus yz minus zx ಅಂತ ನಾವು ರೂಪಾಂತರ ಮಾಡ್ಕೊಂಡ್ಬಿಟ್ಟು ನಾವು ಈ ವೈದಿಕ ನಿತ್ಯ ಸಮೀಕರಣಗಳನ್ನ ಮತ್ತೊಮ್ಮೆ ಸ್ಮರಿಸಿಕೊಂಡು ನಾವು ಈ ಅಭ್ಯಾಸದಲ್ಲಿ ಅಭ್ಯಾಸ 4.4ರಲ್ಲಿ ನೋಡಿಕೊಂಡು ಹೋಗ್ತೇವೆ. ಹೌದಾ? ಇದರ ಮೇಲೆ ಸಮಸ್ಯೆಗಳಿವೆ. ಮತ್ತೊಮ್ಮೆ ನಾವು ಇದನ್ನ ಅಪವರ್ತನ ಪ್ರಮೇಯ ಅಂದ್ರೇನು ಮಕ್ಕಳೇ, ನಿಮಗೆ ನಿನ್ನೆ ದಿವಸ ನಾವು ಅಪವರ್ತನ ಅಂದ್ರೇನು ಅಪವರ್ತ್ಯ ಅಂದ್ರೇನು ಅನ್ನೋದನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ವಿ. ಹೌದಾ? ಅಪವರ್ತನ ಪ್ರಮೇಯ ಏನು ಹೇಳುತ್ತೆ? p of a is equal to 0 ಆದರೆ p of a is equal to 0 ಆದರೆ x minus a ಯು ಬಹುಪದೋಕ್ತಿ p of x ಮತ್ತು x minus a ಯು p of x ನ ಅಪವರ್ತನವಾಗಿದ್ದರೆ ಏನಾಗುತ್ತೆ? ಅದು ಅಪವರ್ತನವಾಗಿರುತ್ತದೆ ಅಂತ. ಹೌದಾ? p of a is equal to 0 ಆದರೆ x minus a ಯು ಬಹುಪದೋಕ್ತಿ p of x ನ ಅಪವರ್ತನವಾಗಿರುತ್ತದೆ. ಯಾವಾಗ ಕಂಡೀಷನ್ p of a ಆ ಬೆಲೆಯನ್ನು ಕೊಟ್ಟಿರ್ತಕ್ಕಂಥ a ಶೂನ್ಯಕ್ಕೆ ಬೆಲೆಯನ್ನು ಕೊಟ್ಟಿರ್ತಾರಲ್ಲ, ಆ ಬೆಲೆಯನ್ನ ನಾವು ಆದೇಶ ಮಾಡಿ ಸುಲಭೀಕರಣ ಮಾಡಿ 0 ಬಂದ್ರೆ ಈ ಕೊಟ್ಟಿರ್ತಕ್ಕಂಥ ಒಂದು ಅಪವರ್ತನ ಇದಕ್ಕೆ ಸರಿಯಾಗಿದೆ ಅಂತ ಬಹುಪದೋಕ್ತಿ ಅಪವರ್ತನವಾಗಿದೆ ಅಂತ ನಾವು ತಿಳಿಸಬಹುದು. ಮತ್ತು x minus a ಯು p of x ನ ಅಪವರ್ತನವಾಗಿ ಆಗಿರುತ್ತದೆ ಅಂತ. ಹೌದಾ? ಇದನ್ನು ನಾವು ಆಗಿರುತ್ತದೆ ಅಂತ ಹೇಳ್ತೀವಿ. ಹೀಗೆ ಅಂದರೆ ಜನರಲ್ ಫಾರ್ಮ್ ನಾವು ಮಾಡಿದ್ರೆ ಸಾಮಾನ್ಯೀಕರಣ ಸೂತ್ರ ಬರೆದ್ರೆ p of x is equal to
ಎಕ್ಸ್ಪೋನೆನ್ಸ್ ಎ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಪಿ ಆಫ್ ಎ ಹೌದಾ. ಹೀಗೆ ನೋಡಿ ಮತ್ತೆ ನಿತ್ಯ ಸಮೀಕರಣವನ್ನು ಉಪಯೋಗಿಸ್ಕೊಳ್ತೀವಿ ಹೌದಾ. ಈಗ ಒಂದು ಲೆಕ್ಕ ಕೊಟ್ಟಿದ್ದಾರೆ ನಮಗೆ ಅಭ್ಯಾಸ 4.4 ಒಂದು ಲೆಕ್ಕ ನೋಡೋಣ. ಈ ಅಪವರ್ತನ ಪ್ರಮೇಯವನ್ನು ನಾವು ಉಪಯೋಗಿಸ್ಕೊಳ್ತಿದ್ವಿ. ಮೊದಲೇ ಮಾಡ್ತೀವಿ ಮಕ್ಕಳೇ ನೋಡಿರಿ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಬಹುಪದೋಕ್ತಿಯ ಅಪವರ್ತನ ಎಕ್ಸ್ ಪ್ಲಸ್ 1 ಆಗಿದೆಯೇ ಪರಿಸ್ಥಿತಿ ಅಂತ ಕೇಳ್ತಾರೆ. ಅವಾಗ ನಾವು ಏನ್ ಮಾಡ್ಬೋದು ವಿದ್ಯಾರ್ಥಿಗಳೇ ಎಕ್ಸ್ ಪ್ಲಸ್ 1 0 ಆದರೆ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ 1 ಅನ್ನೋ ಒಂದು ಅಪವರ್ತನ ಅಂತ ಕೊಟ್ಟಿದ್ದಾರೆ. ಅದರಿಂದ ನಾವು ಶೂನ್ಯತೆ ಬೆಲೆ ಅಂತ ಇಟ್ಕೊಳ್ಳೋಣ. ಎಕ್ಸ್ ಪ್ಲಸ್ 1 0 ಆದರೆ ಎಕ್ಸ್ ಎಷ್ಟಾಗುತ್ತೆ -1 ಆಗುತ್ತೆ. ಹೀಗೆ ಹಾಗಾದ್ರೆ ಈ ಬೆಲೆಯನ್ನು ಆದೇಶ ಮಾಡೋಣ. ಕೊಟ್ಟಿರೋ ಬಹುಪದೋಕ್ತಿ ಬರ್ಕೊಂಡ್ರಿ ಪಿ ಆಫ್ ಎಕ್ಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಅನ್ನು ಬರ್ಕೊಂಡು ನಾವು ಅದಕ್ಕೆ ಬೆಲೆಯನ್ನು ಆದೇಶ ಮಾಡೋಣ. ಈಗ -1 ಹೋಲ್ ಕ್ಯೂಬ್ ಪ್ಲಸ್ ಬ್ರಾಕೆಟ್ ಆಫ್ -1 ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಇಲ್ಲೇ ಬರುತ್ತೆ x y -1 ಆದೇಶ ಮಾಡಿ ಪ್ಲಸ್ 1 ಓಕೆನಾ. ಈಗ ಬರ್ಕೊಳ್ತೀರಾ -1 ಘಾತ 3 -1 ವರ್ಗ ಅಂದ್ರೆ ಪ್ಲಸ್ 1 ಆಗುತ್ತೆ. x ಗೆ -1 ಗೆ ಅದು ಹಾಗೆ ಬರ್ಕೊಳ್ತೀನಿ ಪ್ಲಸ್ 1 ಆಗಿದೆ ನೋಡಿ. ಪ್ಲಸ್ 1 -1 ಕಳೆದ್ರೆ 0 -1 ಪ್ಲಸ್ 1 ಕಳೆದ್ರೆ 0 ಇಸ್ ಈಕ್ವಲ್ ಟು ಇದರ ಸಂಕ್ಷಿಪ್ತ ರೂಪ ಏನು ಬಂತು 0 ಬಂತು. ಹಾಗಾದ್ರೆ ಪಿ ಆಫ್ ಎ ಇಸ್ ಈಕ್ವಲ್ ಟು 0 ಆದರೆ ಕೊಟ್ಟಿರ್ತಕ್ಕಂಥ ಅಪವರ್ತನವು ಬಹುಪದೋಕ್ತಿಯ ಅಪವರ್ತನವಾಗಿದೆ. ಕೊಟ್ಟಿರ್ತಕ್ಕಂಥ ಬಿಜೆಪಿಯು ಏನಾಗಿದೆ ಬಹುಪದೋಕ್ತಿಗೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಅಪವರ್ತನ ಎಕ್ಸ್ ಪ್ಲಸ್ 1 ಸರಿ ಇದೆ ಅಂತ ಹೇಳ್ತೀವಿ. ಇದನ್ನು ನಾವು ಪರೀಕ್ಷೆ ಮಾಡಬಹುದು. ಹಾಗೆಯೇ ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ. ಈಗ ನೋಡಿ x ಘಾತ 4 ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಈಗ ಕೊಟ್ಟಿದ್ದಾರೆ x ಪ್ಲಸ್ 1 ಇದರ ಅಪವರ್ತನ ಆಗಿದೆ. ಏನು ಪರೀಕ್ಷೆ ಮಾಡ್ತೀವಿ ನೋಡೋಣ. ಅವಾಗ ಏನ್ ಮಾಡ್ತೀವಿ x ಪ್ಲಸ್ 1 0 ಆದರೆ x -1 ಆಗುತ್ತೆ ಅಲ್ವಾ. ಏಕೆ ಪ್ಲಸ್ 1 ಹೊರಗಡೆ ಇಟ್ಕೊಂಡಾಗ ಇಲ್ಲಿ -1 ಹೌದಾ. ಹೀಗೆ ಇದು ಆದೇಶ ಮಾಡಿರುತ್ತೆ ಪಿ ಆಫ್ -1 x ಬೆಲೆಗೆ -1 ಆದೇಶ ಮಾಡಿ -1 ರ ಘಾತ 4 ಪ್ಲಸ್ ಗೆ ಪ್ಲಸ್ ಈ ಕಡೆ -1 ಘಾತ 3 ಎಲ್ಲ ಬೆಲೆಗಳನ್ನ ನಾವು ಆದೇಶ ಮಾಡ್ತೀವಿ. ಆದೇಶ ಮಾಡಿದಾಗ ಸಂಕ್ಷಿಪ್ತ ರೂಪಕ್ಕೆ ಇದನ್ನ ನೋಡಿ ಈವನ್ ನಂಬರ್ ಇದ್ರೆ ಸಮಸಂಖ್ಯೆ ಇದೆ -1 ಟು ದಿ ಪವರ್ ಆಫ್ 4 -1 ರ ಘಾತ 4 ಅಂದ್ರೆ ಪ್ಲಸ್ 1 ಬರುತ್ತೆ. -1 ರ ಘಾತ 3 ಅಂದ್ರೆ -1 ಬರುತ್ತೆ. -1 ರ ಘಾತ 2 ಅಂದ್ರೆ ಪ್ಲಸ್ 1 ಆಗುತ್ತೆ. ಈ ಕಡೆ ತೆಗೆದ್ರೆ -1 ಆಗುತ್ತೆ ನೋಡಿ. ಇವೆಲ್ಲವೂ 0 ಬರುತ್ತೆ. ಆದ್ರೆ ಈ ಕೊನೆಗೆ ಉಳಿತಕ್ಕಂಥದ್ದು ಏನು ಉತ್ತರ ಬರುತ್ತೆ 1 ಉಳಿದಿತ್ತು ಮಕ್ಕಳೇ. ಆದ್ರೆ ಪಿ ಆಫ್ -1 ಸಂಕ್ಷಿಪ್ತ ರೂಪ 1 ಬರುತ್ತೆ ಮಕ್ಕಳೇ. 0 ಆಗಲಿಲ್ಲ 0 ಬರಲಿಲ್ಲ ಅಂದ್ರೆ ಪಿ ಆಫ್ ಈಸ್ ನಾಟ್ ಈಕ್ವಲ್ ಟು 0 ಅಂದ್ರೆ ಇದು ಕೊಟ್ಟಿರ್ತಕ್ಕಂಥ ಅಪವರ್ತನವು ಬಹುಪದೋಕ್ತಿಯ ಅಪವರ್ತನ ಆಗಲ್ಲ, ಸಾಧ್ಯವಿಲ್ಲ ಅಂತ ಬರೀತೀವಿ. ಎಕ್ಸ್ ಪ್ಲಸ್ 1 ಕೊಟ್ಟಿರುವ ಬಹುಪದೋಕ್ತಿಯ ಅಪವರ್ತನವಲ್ಲ. ನಾವು ಎಂತ ಬರೀತೀವಿ ನಾವು ಈ ಬಹುಪದೋಕ್ತಿಯ ಅಪವರ್ತನವಲ್ಲ ಅಂತ. ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಇಲ್ಲಿ ಬರೀಬೇಕಾಗಿದ್ದ ಬಹುಪದೋಕ್ತಿಯ ಎಕ್ಸ್ ಪ್ಲಸ್ 1 ಅಂತಕ್ಕಂಥ ಬಹುಪದೋಕ್ತಿಗೆ ಅಪವರ್ತನ ಆಗುವುದಿಲ್ಲ ಅಂತ ಬರ್ಕೊಂಡು ಇದೊಂದು ಬೀಜೋಕ್ತಿ. ಎಕ್ಸ್ ಪ್ಲಸ್ 1 ಅಂತಕ್ಕಂಥ ಬೀಜೋಕ್ತಿ ಕೊಟ್ಟಿರುವ ಬಹುಪದೋಕ್ತಿಗೆ ಅಪವರ್ತನ ಆಗುವುದಿಲ್ಲ ಅಂತ ಬರ್ಕೊಂಡು. ಹಾಗೆಯೇ ಮೂರನೇ ಸಮಸ್ಯೆಯನ್ನು ನೋಡ್ಕೊಳ್ಳಿಬಿಟ್ರೆ ಇಲ್ಲೂ ಅಷ್ಟೇ ಎಕ್ಸ್ ಘಾತ 4 ಪ್ಲಸ್ 3 ಎಕ್ಸ್ ಕ್ಯೂಬ್ ಪ್ಲಸ್ 3 ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಘಾತಾಂಕದ ಇಲೆಕ್ಟ್ರಿಕ್ ಬರ್ಕೊಂಡ್ರೆ ಆವಾಗ ಎಕ್ಸ್ಪೋನೆಂಟ್ ಈ ಕಡೆ ತೆಗೆದುಕೊಂಡಾಗ -1 ಆಗುತ್ತೆ. -1 ಆದೇಶ ಮಾಡಿ -1 ಆದೇಶ ಮಾಡಿ ಏನು ಬರುತ್ತೆ ನೋಡಿ ಮಕ್ಕಳೇ. ಇದಕ್ಕೆ ಆದೇಶ ಮಾಡಿದ್ರೆ ಅಲ್ಲಿ ಉತ್ತರ ಪಿ ಆಫ್ -1 ಬಂತು ಉತ್ತರ. ಅದನ್ನ 0 ಬರಲಿಲ್ಲ. ಅದ್ರ ಏನ್ ಬರಲಿಲ್ಲ 0 ಬರಲಿಲ್ಲ ಅಂದ್ರೆ ಈ ಕೊಟ್ಟಿರ್ತಕ್ಕಂಥ ಅಪವರ್ತನವು x ಪ್ಲಸ್ 1 ರ ಅಪವರ್ತನ. ಇಲ್ಲಿ ಪಿ ಆಫ್ -1 ಆದೇಶ ಮಾಡಿದ್ರೆ 2 ರೂಟ್ ಆಫ್ 2 ಬರುತ್ತೆ. 2 ರೂಟ್ ಆಫ್ 2 ಅಂದ್ರೆ 0 ಆಗಲ್ಲ ತಾನೆ. ಆದ್ರಿಂದ x ಪ್ಲಸ್ 1 ಈ ಕೊಟ್ಟಿರುವ ಬಹುಪದೋಕ್ತಿಗೆ
ಅಪವರ್ತನವಲ್ಲ ಅಂತ ನಾವು ಸುಲಭವಾಗಿ ಹೇಳ್ಬೋದು, ಗುರುತಿಸ್ಕೊಳ್ಬೋದು. ಈಗ ನೆಕ್ಸ್ಟ್ ಇನ್ನೊಂದು ಮಕ್ಕಳೇ ಅಭ್ಯಾಸದಲ್ಲಿ ಇನ್ನೊಂದು ಏಕಾದಶಿ ಸಮಸ್ಯೆಗಳಿದೆ ಮಕ್ಕಳೇ, ಅವನ್ನ ನೀವು ಮಾಡ್ತಾ ಹೋಗಿ ಮಕ್ಕಳೇ. ನೋಡಿ ಇನ್ನೊಂದು ಲೆಕ್ಕ ಇದೆ, x³ - x² ಮೈನಸ್ ಬ್ರಾಕೆಟ್ ಆಫ್ 2 + √2x + √2. ಇದು ಇದಕ್ಕೆ ಅಪವರ್ತನ ಆಗುತ್ತಾ ಇಲ್ಲ ಅಂತ ಕೇಳಿದಾಗ ಈ ಸಮೀಕರಣದಲ್ಲಿ -1 ನ p(-1) ಬೆಲೆಯನ್ನ ನಾವು ಆದೇಶ ಮಾಡಿದ್ರೆ ಉತ್ತರ ಏನು ಬರುತ್ತೆ ಅಂದ್ರೆ 2 √2 ಬರುತ್ತೆ. 2 √2 ಇದು ಸಹ p(-1) is not equal to 0. ಆದ್ದರಿಂದ ನಾವು ಅಪವರ್ತನ ಪ್ರಮೇಯದ ಪ್ರಕಾರ ಇದು ಕೊಟ್ಟಿರ್ತಕ್ಕಂಥ ಬೀಜೋಕ್ತಿಯ ಅಪವರ್ತನ ಅಲ್ಲ, ಬಹುಪದೋಕ್ತಿಗೆ ಅಪವರ್ತನ ಆಗುವುದಿಲ್ಲ ಅಂತ ಹೇಳಿ. ನೆಕ್ಸ್ಟ್ ಈಗ ನೋಡಿ ಎರಡನೇ ಮೇಲೆ ಕೊಟ್ಟಿದ್ದಾರೆ. ಎರಡನೇ ಮೇಲಿನ ಕ್ವಶನ್ ಅಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ನೋಡಿ ಮಕ್ಕಳೇ, ಈ ಕೆಳಗಿನ ಪ್ರತಿಯೊಂದು ಎರಡನೇ ಮೇಲಿನ ಪ್ರಶ್ನೆ ಏನಿದೆ ಅಂದ್ರೆ ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ g(x) ಇದು p(x) ನ ಅಪವರ್ತನವಾಗಿದೆಯೇ ಎಂಬುದನ್ನು ಅಪವರ್ತನ ಪ್ರಮೇಯನ ಉಪಯೋಗಿಸಿ ನಿರ್ಧರಿಸಿ. ಅಂದ್ರೆ ಅರ್ಥ ಏನಿದೆ, ಏನು ಅಪವರ್ತನ ಪ್ರಮೇಯ? p(x) = g(x) × q(x) + r(x) ಅಲ್ಲ. ಅಪವರ್ತನ ಪ್ರಮೇಯ ಏನು ಹೇಳುತ್ತೆ, ಇದನ್ನ ಜನರಲ್ ಫಾರ್ಮ್ ಮಾಡಿದ್ರೆ ನಾವು p(x) = g(x) × q(x) + r(x) ಅಂತ ಬರೆಯುತ್ತೆ. ಹೌದಾ? ವಿದ್ಯಾರ್ಥಿಗಳಿಂದ ಅಪವರ್ತನ ಪ್ರಮೇಯದ ಒಂದು ಸಾಮಾನ್ಯೀಕರಣ. ಇದನ್ನ ಉಪಯೋಗಿಸಿ ಇಲ್ಲಿ ಲೆಕ್ಕವನ್ನು ಬಿಡಿಸಿ ಅಂತ ಹೇಳ್ತಾರೆ. ಅವನ್ನ ಮಾಡೋಣ. ಈಗ ನೋಡಿ ಒಂದು ಲೆಕ್ಕ ನೋಡಿ, p(x) = 2x³ + x² - 2x - 1. ಹಾಗಾದ್ರೆ ಇದು ಅಪವರ್ತನ ಆಗುತ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿ. ಹೇಗೆ? ನಮಗೆ ಗೊತ್ತಿದೆ g(x) ಕೊಟ್ಟಿದ್ದಾರೆ, ಇದರಿಂದ ಶೂನ್ಯತೆ ಬೆಲೆಯನ್ನು ತಿಳಿಯೋಣ. g(x) = x + 1. x + 1 = 0 ಆದ್ರೆ x ಬೆಲೆ ಏನಾಗುತ್ತೆ ಅಂದ್ರೆ +1 ಆ ಕಡೆ ಬಂದ್ರೆ -1 ಆಗುತ್ತೆ. ನೋಡಿ ನಾನು ಶೂನ್ಯತೆ ಬೆಲೆ ಹೇಗೆ ಕಂಡುಕೊಂಡೆ? g(x) = 0, then x + 1 = 0, ನಂತರ x ಈ ಕಡೆ ಬಂದ್ರೆ +1 ಬಂದ್ರೆ -1 ಆಗುತ್ತೆ. ಈಗ ನಾವು -1 ಅನ್ನ ಇಲ್ಲಿ ಬಹುಪದೋಕ್ತಿಗೆ ಆದೇಶಿಸೋಣ. x ಚರಾಕ್ಷರದಲ್ಲಿ -1 ಬೆಲೆಯನ್ನು ಆದೇಶ ಮಾಡ್ತೀನಿ. p(-1) = 2 - 1/3 ಪ್ಲಸ್ ಬ್ರಾಕೆಟ್ ಆಫ್ -1 2 ಬ್ರಾಕೆಟ್ -1 ಹೌದಾ? ಇದು ಉತ್ತರ ಏನಂದ್ರೆ ಇದು ಬಿಡಿಸ್ತೀರಿ. ನಿಮಗೆ ಆಗಲೇ ಹೇಳಿದ್ದೀನಿ ನಾನು, ಘಾತ ಸೂಚಿ ಬೆಸ್ ಸಂಖ್ಯೆ ಅಂದರೆ -1 ಬರುತ್ತೆ, ಸಮ ಸಂಖ್ಯೆ ಅಂದರೆ +1 ಬರುತ್ತೆ. ಇದನ್ನ ಸುಲಭೀಕರಣ ಮಾಡಿದ್ರೆ ಮತ್ತೆ 0 ಬಂತು. ಆದ್ದರಿಂದ 0 ಬಂದ್ರೆ ಏನಂತ ಹೇಳುತ್ತೆ ಅಪವರ್ತನ ಪ್ರಮೇಯ? ಕೊಟ್ಟಿರ್ತಕ್ಕಂಥ ಬೀಜೋಕ್ತಿಯು ಬಹುಪದೋಕ್ತಿಯ ಅಪವರ್ತನವಾಗಿದೆ. ಆದ್ದರಿಂದ g(x) ಎಂಬುದು p(x) ನ ಅಪವರ್ತನವಾಗಿದೆ ಅಂತ ನಾವು ನೇರವಾಗಿ ಗುರುತಿಸಬಹುದು. ಹಾಗೇನೆ ಎರಡನೇ ಸಮಸ್ಯೆ ನೋಡ್ಕೊಳ್ಳೋಣ. ಈಗ ಎರಡನೇ ಸಮಸ್ಯೆ ಹೇಳ್ಬಿಟ್ರೆ ಇನ್ನೊಂದು p(x) = x³ + 3x² + 3x + 1 g(x) = x + n. ಹೌದಾ? ಕಾಣ್ತಾ ಇದೆ ಮತ್ತೆ ಲೆಕ್ಕವನ್ನ ಸರಿಯಾಗಿ ಬರ್ಕೊಳ್ಳಿ. ಫಸ್ಟ್ x³ + 3x² + 3x + 1 g(x) ಬೆಲೆ x + n. ಈಗ ಪರೀಕ್ಷೆ ಮಾಡಿ, ಇದು ಅಪವರ್ತನ ಪ್ರಮೇಯ ಸಾಕು. ಪರೀಕ್ಷೆ ಮಾಡೋಣ. ಏನು ಮಾಡಬೇಕು? ಫಸ್ಟ್ ಕಂಡೀಷನ್ ಇದಕ್ಕೆ ಶೂನ್ಯತೆ ಬೆಲೆ ಕಂಡ್ವಿ. g(x) = 0 ಅಂದ್ರೆ x + 2 = 0, x ಏನಾಗುತ್ತೆ? -2 ಆಗುತ್ತೆ. -2 ಅನ್ನ ಬೆಲೆಗೆ ಆದೇಶ ಮಾಡ್ಕೊಂಡ್ರೆ ಏನಂತ ಆದೇಶ ಮಾಡ್ತೀರಾ? ಈ ಬಹುಪದಕ್ಕೆ x ಚರಾಕ್ಷರದ ಸ್ಥಳದಲ್ಲಿ ನಾವೇನು ಬರೀಬೇಕು? -2 ಅನ್ನು ಬರೀಬೇಕು. -2^3 ಪ್ಲಸ್ 3 × -2^2 ಪ್ಲಸ್ 3 × ಬ್ರಾಕೆಟ್ ಆಫ್ -2 ಪ್ಲಸ್ 1. ಹಾಗಾದ್ರೆ p(-2) ರ ಬೆಲೆ ಎಷ್ಟು ಬಂತು ಮಕ್ಕಳೇ? -1. ಹಾಗಾದ್ರೆ ಉತ್ತರ ಏನಂದ್ರೆ ಇಲ್ಲಿ 0ಗೆ ಬರಲಿಲ್ಲ. ಅದು ಸುಲಭೀಕರಣ ಮಾಡಿದಾಗ p(x) ಏನಾಗಿದೆ? 0 ಬರಲಿಲ್ಲ ಮಕ್ಕಳೇ. ಅದು
ಅದರಿಂದ g of x ನಾಟ್ ಈಕ್ವಲ್ ಟು 0 ಅಂದ್ರೆ ಇದು ಕೊಟ್ಟಿರ್ತಕ್ಕಂಥ ಬೀಜಗತಿಯು ಬಹುಪದೋಕ್ತಿಯ ಅಪವರ್ತನ ಆಗುವುದಿಲ್ಲ ಅಂತ ನಾವು ಅಪವರ್ತನ ಪ್ರಮೇಯದ ಮೂಲಕ ನಾವು ಕಂಡುಹಿಡಿಯಬೇಕು. ಹೌದಲ್ಲ? ಹೀಗೆ ಇನ್ನು ಸಾಕಷ್ಟು ಸಮಸ್ಯೆಗಳಿವೆ ನಮಗೆ. ಹೌದಾ? ಅಭ್ಯಾಸದಲ್ಲಿ 2ನೇ ಮೇಲು ಮತ್ತು 3ನೇ ಮೇಲಿನಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಅವನ್ನ ನೀವು ಮಾಡ್ತಾ ಹೋಗುತ್ತೆ. ಎಲ್ಲದೂ ಅಷ್ಟೇ. 3ನೇ ಮೇಲ್ ಕ್ವಶನ್ ನೋಡ್ತೀರಾ ಮಕ್ಕಳೇ? ಪಿ ಆಫ್ ಎಕ್ಸ್ ನ ಅಪವರ್ತನ ಎಕ್ಸ್ಪೆನ್ಸ್ 1 ಆಗಿದ್ದರೆ ಕೆ ಯ ಬೆಲೆಯನ್ನು ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ ಕಂಡುಹಿಡಿಯಿರಿ ಅಂತ ಇದೆ. ಏನಂತಂದ್ರೆ ಪಿ ಆಫ್ ಎಕ್ಸ್ ನ ಅಪವರ್ತನ ಎಕ್ಸ್ಪೆನ್ಸ್ 1 ಆಗಿದ್ದರೆ ಕೆ ಯ ಬೆಲೆಯನ್ನು ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ ಕಂಡುಹಿಡಿಯಿರಿ. ಪ್ರತಿಯೊಂದರಲ್ಲೂ ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಇಂಥ ಲೆಕ್ಕಗಳನ್ನ ಬಿಡಿಸೋಣ ಮಕ್ಕಳೀಗ. ಕೆ ಬೆಲೆ ಏನು? 3ನೇ ಕ್ವಶನ್. ಓಕೆ, ಇದು ಅರ್ಥ ಆಯ್ತು. 3ನೇ ಮೇನ್ ಕ್ವಶನ್ ಅನ್ನ ಬಿಡಿಸೋಣ ಈಗ. ಪ್ರಶ್ನೆ ಬರ್ತವೆ. ಪ್ರಶ್ನೆ ಹೇಳುತ್ತೆ ಪಿ ಆಫ್ ಎಕ್ಸ್ ನ ಅಪವರ್ತನ ಎಕ್ಸ್ ಮೈನಸ್ 1 ಆಗಿದ್ದರೆ 3ನೇ ಮೇನ್ ಪಿ ಆಫ್ ಎಕ್ಸ್ ನ ಅಪವರ್ತನ ಎಕ್ಸ್ ಮೈನಸ್ 1 ಆಗಿದ್ದರೆ ಕೆ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಒಂದೇ ಲೆಕ್ಕ ಮಕ್ಕಳೇ, ಬಹಳ ಸುಲಭ ಇದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಕೆ ಬಹುಪದೋಕ್ತಿ ಕೊಟ್ಟಿದ್ದಾರೆ, ಅಪವರ್ತನ ಕೊಟ್ಟಿದ್ದಾರೆ. ಅಪವರ್ತನ ಏನು ಕೊಟ್ಟಿದ್ದಾರೆ ಮಕ್ಕಳೇ? ಎಕ್ಸ್ ಮೈನಸ್ 1. ನಮಗೆ ಗೊತ್ತಿದೆ ಮಕ್ಕಳೇ. ಫಸ್ಟ್ ಏನ್ ಮಾಡಬೇಕು? ಅಪವರ್ತನವನ್ನ ನಾವು 0ಗೆ ಸಮೀಕರಣ ಮಾಡ್ಕೊಂಡು ಅಪವರ್ತನ ಪ್ರಮೇಯದ ಪ್ರಕಾರ ನಾವು ಕಂಡುಹಿಡಿಯೋಣ. therefore g of x ಕೊಟ್ಟಾರೆ. g of x is equal to x minus 1. therefore is equal to 0 ಆಗ್ತದೆ. therefore x minus 1 is equal to 0, x is equal to plus 1. ಈಗ ಬೆಲೆಯನ್ನು ಆದೇಶ ಮಾಡೋಣ. ನಮಗೆ k ಬೆಲೆ ಬೇಕು ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯಲ್ಲಿ ಏನ್ ಮಾಡೋಣ? ಬೆಲೆಯನ್ನು ಆದೇಶ ಮಾಡಿ p of 1 is equal to ಅಂದ್ರೆ p of 1 ಅಂದ್ರೆ x ನ ಜಾಗದಲ್ಲಿ ಒಂದನ್ನು ಬರೆಯಲಿ. ಅರ್ಥ ಗೊತ್ತಾಯ್ತಲ್ಲ? x ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಪ್ಲಸ್ 1 ಪ್ಲಸ್ k. k ಬೆಲೆ ಕಂಡುಹಿಡಿಯಿರಿ. is equal to ಎಷ್ಟು ಬರುತ್ತೆ? 1 ಒಂದೇ 1 ಪ್ಲಸ್ 1 ಪ್ಲಸ್ k. ಇಲ್ಲಿ ನಾವು 0 ಅಂತ ಇಟ್ಕೊಂಡಿದ್ದೀವಿ. 1 ಪ್ಲಸ್ 1 2 ಪ್ಲಸ್ ಕೆ is equal to 0 ಅಲ್ವಾ? 2 ಪ್ಲಸ್ ಕೆ is equal to 0 ಅಂದ್ರೆ ಏನು? ಕೆ ಪ್ಲಸ್ 2 is equal to 0. therefore k is equal to ಎಷ್ಟು ಬಂತು ಮಕ್ಕಳೇ? ಕೆ ಬೆಲೆ ಮೈನಸ್ 2. ಕೆ ಬೆಲೆ ಎಷ್ಟು ಬಂತು ಮಕ್ಕಳೇ? ಮೈನಸ್ 2. ಈ ರೀತಿಯಾಗಿ ನಾವು ಮಾಡ್ತಕ್ಕಂಥದ್ದು. ಹೌದಾ? ಅರ್ಥ ಆಯ್ತಾ? ನೋಡಿ ಇನ್ನೊಂದ್ಸರಿ ಹೇಳೋಣ ಮಕ್ಕಳೇ. ಪಿ ಆಫ್ ಎಕ್ಸ್ ನ ಅಪವರ್ತನ ಎಕ್ಸ್ ಮೈನಸ್ 1 ಆಗಿದ್ದರೆ ಕೆ ನ ಬೆಲೆ ಸುಲಭವಾದ, ಬಹಳ ಸುಲಭವಾದ ಲೆಕ್ಕ ಮಕ್ಕಳೇ. ಏನ್ ಮಾಡ್ತೀರಾ? ಫಸ್ಟ್ ನಾವು ಜಿ ಆಫ್ ಎಕ್ಸ್ ಅನ್ನ 0ಗೆ ಸಮೀಕರಣ ಮಾಡ್ಕೊಳ್ತೀವಿ. ಅವಾಗ ಎಕ್ಸ್ ಬೆಲೆ ಬರುತ್ತೆ. ಅದನ್ನ ನಾವೇನ್ ಮಾಡ್ತೀವಿ? ಈ ಶೂನ್ಯತೆ ಬೆಲೆಯನ್ನ ಪಿ ಆಫ್ ಬಹುಪದೋಕ್ತಿಯಲ್ಲಿ ಆದೇಶ ಮಾಡ್ತೀವಿ. ಆದೇಶ ಮಾಡೋ ಸಮಯಕ್ಕೆ ಇಟ್ಕೊಂಡ್ಬಿಟ್ಟಾನೆ. therefore ಇದೇನಾಗಿತ್ತು? ಈ ಕಡೆ ಬಂದ್ರೆ 1 ಸ್ಕ್ವೇರ್ ಪ್ಲಸ್ ನೋಡಿ 1 ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಕೆ ಅಲ್ವಾ? 1 ಒಂದೇ 1 1 ಕೆ 1 ಪ್ಲಸ್ ಕೆ 2 ಪ್ಲಸ್ ಕೆ ಈಕ್ವಲ್ 0. ಕೆ ಪ್ಲಸ್ 2 ಈಕ್ವಲ್ 0. ಬಲಗಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ 2 ಬಲಗಡೆ ಹೋದ್ರೆ ಅದರಿಂದ ಕೆ ಬೆಲೆ ಮೈನಸ್. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಇನ್ನು ಸಾಕಷ್ಟು ಸಮಸ್ಯೆಗಳಿದೆ ನೋಡಿ. ಅದರಲ್ಲಿ p of x is equal to ಇನ್ನೊಂದು ಲೆಕ್ಕ ಮಾಡಿ ಮಕ್ಕಳೇ ನೋಡೋಣ. p of x is equal to 2x ಸ್ಕ್ವೇರ್ ಪ್ಲಸ್ kx ಪ್ಲಸ್ ರೂಟ್. ಇನ್ನೊಂದು ಲೆಕ್ಕ ಮಾಡಿ. ಅದೇ ರೀತಿ ಸಮಸ್ಯೆ ಇನ್ನೊಂದು
ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಪ್ಲಸ್ kx ಪ್ಲಸ್ ರೂಟ್ x. ಅವಾಗ ಎಕ್ಸ್ಪರ್ಷನ್ ಮಾಡಿ ನೋಡೋಣ ಅಂತ. ಓಕೆ, ಏನ್ ಮಾಡ್ಬೋದು ಈಗ? ಇಲ್ಲೂ ಅಷ್ಟೇ ಅದೇ ಮೆಥಡ್ ನಾವು ಉಪಯೋಗಿಸೋಣ. therefore ಇಲ್ಲಿ ನಾವು ಏನು ಮಾಡ್ಕೊಬೇಕು? g of x is equal to 0, x minus 1 is equal to 0, that means x is equal to 1. ಹೌದಾ? ಇದು ಬೆಲೆನ ಇಟ್ಕೋಬೇಕು, ಅದು ಕೊಟ್ಟಿದೆ. ಅವಾಗ k ಬೆಲೆ ಬರುತ್ತೆ ನೋಡಿ ಮತ್ತೆ. therefore p of 1 is equal to ಹೌದಾ 2 into 1 ಸ್ಕ್ವೇರ್. ಹೌದಾ? ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಎರಡನೇ ಲೆಕ್ಕಕ್ಕೆ x plus 2 ಕೊಟ್ಟಿದ್ದಾರೆ. g of x x minus 1 therefore plus k into 1 plus root x ರ ಜಾಗದಲ್ಲಿ 1 ಆಗುತ್ತೆ. therefore 2 ಒಂದೇ 2 ಹೌದಾ 2 plus k plus root x ನೋಡಿ ಇಲ್ಲಿ 0 ಅಂತ ಕೊಟ್ಟಾಗ ಶೂನ್ಯತೆ ಮಾಡ್ಕೊಂಡಾಗ ಇದೇನು ಬರುತ್ತೆ 2 plus k plus root x equal to ನೆಕ್ಸ್ಟ್ ಉತ್ತರ ಬರೋಣ. ಈ ಕಡೆ ಈಕ್ವಲ್ ಟು 0 ಅಂದ್ರೆ ನನಗೆ k ಬೆಲೆ ಬೇಕು. ಇದು ಈ ಕಡೆ ಏನಾಗುತ್ತೆ ಮೈನಸ್ 2 ಮೈನಸ್ ರೂಟ್ k ಬೆಲೆ ಏನಾಯ್ತು ಮೈನಸ್ 2 ಮೈನಸ್ ರೂಟ್ ಬಲಗಡೆ ಎಡವಾ ತಂದಾಗ ಏನಾಗುತ್ತೆ ಮಕ್ಕಳೇ ಮೈನಸ್ ಆಗುತ್ತೆ. therefore ಇದು ಬೆಲೆ ಎಷ್ಟು? k ಬೆಲೆ ಮೈನಸ್ 2 ಮೈನಸ್ ರೂಟ್. ಹೀಗೆ ಅಭ್ಯಾಸದಲ್ಲಿ 3ನೇ ಮಿನಿಟ್ಲಿ ಇನ್ನು ಲೆಕ್ಕಗಳನ್ನು ಬಿಡಿಸ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ರೀತಿಯ ಸಮಸ್ಯೆಗಳನ್ನ ಮಾಡೋಣ. 4ನೇ ಮೇನ್ ಕ್ವಶ್ಚನ್ ಅಲ್ಲಿ ಅಪವರ್ತಿಸಿ ಅಂತ ಬರುತ್ತೆ. ಬರೀ ಅಪವರ್ತನ ಮಾಡೋದು ನಾವು ಈಗಾಗಲೇ ಕಲ್ತಿದ್ವಿ. ಇಲ್ಲಿ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಅಪವರ್ತನ ಮಾಡ್ಕೊಳ್ಳೋದು ಹೇಗೆ ಒಂದು ಲೆಕ್ಕ ಮಾಡೋಣ. 4ನೇ ಕ್ವಶ್ಚನ್ ಅಲ್ಲಿ 12x ಸ್ಕ್ವೇರ್ ಮೈನಸ್ 7x ಪ್ಲಸ್ 1 ಅಪವರ್ತಿಸಿ. ಅಪವರ್ತನ ಮಾಡೋದು ನಿಮಗೆ ಗೊತ್ತಿರುತ್ತೆ ಸರ್. ಇದೊಂದು ತ್ರಿಕೋನೋಕ್ತಿ ಹೌದಲ್ವಾ? ಎಂತ ಬಹುಪದೋಕ್ತಿ? ತ್ರಿಕೋನೋಕ್ತಿ. 12x ಸ್ಕ್ವೇರ್ ಮೈನಸ್ 7x ಪ್ಲಸ್ 1 ಇದರಲ್ಲಿ ಯಾವ್ದಾದ್ರು ಸಾಮಾನ್ಯ ಪದ ಹೊರ ತೆಗೆಯೋದಿದೆಯಾ? ಸಾಮಾನ್ಯ ಪದ ಬರುತ್ತಾ? ಯಾವ್ದಾದ್ರು ಸಾಮಾನ್ಯ ಪದ ಮಗ್ಗಿಯಿಂದ ಭಾಗವಾಗುತ್ತಾ? ಒಂದೇ ಮಗ್ಗಿಯಿಂದ ಭಾಗವಾಗುತ್ತಾ? ಇಲ್ಲ. ಆದ್ರಿಂದ ಇಲ್ಲಿ ಮಧ್ಯ ಪದ ಮೈನಸ್ 7x ಇದೆ. ಅಂತ್ಯ ಪದಗಳ ನೋಡ್ಕೊಳ್ಬೇಕು. 12 12 x ಸ್ಕ್ವೇರ್. ಇದನ್ನ ನಾವು ಅಪವರ್ತನ ಮಾಡೋದು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಾ? ಅದೇ ನಿಯಮವನ್ನು ಇಲ್ಲಿ ಉಪಯೋಗಿಸೋಣ. ಕೂಡಿದ್ರೆ ಕಳೆದ್ರೆ ಮಧ್ಯ ಪದ ಬರುತ್ತೆ. ಕೂಡಿದ್ರೆ ಕಳೆದ್ರೆ ಮಧ್ಯ ಪದ ಬರಬೇಕು. ಗುಣಿಸಿದಾಗ ಅಂತ್ಯ ಪದಗಳ ಗುಣಲಬ್ಧಕ್ಕೆ ಸಮ. ಓಕೆ, ಇದಕ್ಕೆ ನಾನು ಮೈನಸ್ 4x ಇಂಟು ಮೈನಸ್ 3x ಅಂತ ಬರ್ತೀನಿ. ಹೊರಗಡೆ ನೋಡಿ ಅದು ಬಿಡಿಸ್ಕೋಣ. therefore 12x ಸ್ಕ್ವೇರ್ ಮೈನಸ್ 7x ಅನ್ನ 4x ಮೈನಸ್ 3x ಪ್ಲಸ್ 1 ಇಕ್ವಲ್ 0. ಯಾಕೆಂದ್ರೆ ನಾವು ಕಂಡುಹಿಡಿದಿರೋದು ಅಪವರ್ತನಗಳು. ಈ ಬೀಜೋಕ್ತಿ ಅಪವರ್ತನಗಳನ್ನು ಕಂಡುಹಿಡಿದ ಅದರಿಂದ ಏನು 0 ಕೊಟ್ಟರೆ ಯಾವ ಅಪವರ್ತನಗಳು ಬರುತ್ತೆ ಅನ್ನೋದನ್ನ ನಾವು ಈಗ ಕಂಡುಹಿಡಿಯೋಣ. therefore ಇದಕ್ಕೆ ಇಲ್ಲಿ ನೋಡ್ತಾ ಇದ್ದೀರಾ ಇವೆರಡು ಪದಗಳೇ ಸಾಮಾನ್ಯ ಪದ ಯಾವುದು? 12 ದಿವಸ 4 ಇದೆ. 4 ಅಂಕೆಗಳ ಸಂಖ್ಯೆಗಳಲ್ಲಿ 4 ಸಾಮಾನ್ಯ ಪದ. ಹಾಗಾದ್ರೆ ಬೀಜಾಕ್ಷರಗಳಲ್ಲಿ ಯಾವ ಸಾಮಾನ್ಯ ಪದ? x ಅಂತ 4x ಅನ್ನು ತಂದ್ರೆ ಇಲ್ಲಿ 4 ಮೂಲೆ 12 3x ಉಳಿತು ಮೈನಸ್ 4 ಮೂಲೆ 4 1 ಉಳಿತು. ಹೌದಾ? ಮತ್ತೆ ಇಲ್ಲಿ ಯಾವ ಸಾಮಾನ್ಯ ಪದ ತಿಂತಾರೆ? ಮೈನಸ್ 1 ಅನ್ನು ತೆಗೆದಿಲ್ಲ. ಹೌದಾ? ಮೈನಸ್ 1 ಕಾಮನ್ ಉಳಿಯೋದು ಮೈನಸ್ 1 ಮೂಲೆ 3x ಮೈನಸ್ ಇಂಟು ಪ್ಲಸ್ ಮೈನಸ್ 1 ಈಕ್ವಲ್ ಟು
ಮತ್ತೆ ಸಾಮಾನ್ಯ ಪದ ಹೌದಾ. therefore 3x ಮೈನಸ್ 1 ಕಾಮನ್ ತೆಗೆದರೆ ಉಳಿಯೋದು 4x ಮೈನಸ್ 1. ಅಂದರೆ ಎರಡು ಏನಿವೋ ಅಪವರ್ತನಗಳು 3x ಮೈನಸ್ 1 ಮತ್ತು 4x ಮೈನಸ್ 1 ಏನಿವೋ ಅಪವರ್ತನಗಳಾಗಿವೆ. ಕೊಟ್ಟಿರುವ ಬಹುಪದೋಕ್ತಿಯ ಅಪವರ್ತನಗಳು. ಹೀಗೆ ನಾವು ಬೀಜೋಕ್ತಿಗಳ ಬಹುಪದೋಕ್ತಿಗಳನ್ನು ಅಪವರ್ತನ ಮಾಡ್ತೀವಿ. ಕೆಲವು ಸಂದರ್ಭಗಳಲ್ಲಿ ಸೂತ್ರವನ್ನು ಬಳಕೆ ಮಾಡಬೇಕಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ನೇರವಾದ ವಿಧಾನದಿಂದ ನಾವು ಇಲ್ಲಿ ಗುಂಪು ಮಾಡುವಿಕೆಯಿಂದ ಅಪವರ್ತನಗಳನ್ನು ವಿಭಜನೆ ಮಾಡಿ ಮಧ್ಯಪದ ವಿಭಜನೆ ಮಾಡಿ ಅಪವರ್ತನ ಮಾಡಿ. ಗೊತ್ತಾಯ್ತು ಮಕ್ಕಳೇ? ಅದೇ ಥರ ನೀವೇ 4ನೇ ಮೇಲಿರ್ತಕ್ಕಂಥ ಲೆಕ್ಕಗಳನ್ನು ಬಿಡಿಸಿ 2x² ಪ್ಲಸ್ 7x ಪ್ಲಸ್ 2 ಮತ್ತು 6x² ಪ್ಲಸ್ 5x ಪ್ಲಸ್ 6. ಇನ್ನೊಂದು ಕ್ವಶನ್ 3x² ಮೈನಸ್ x ಮೈನಸ್ 4 ಹೀಗೆ ಮಾಡ್ತಾ ಅದೇ ರೀತಿ ಇನ್ನೊಂದು ರೀತಿಯ ಅಪವರ್ತನ ಕ್ರಿಯೆ ಏನು ನೀವು 8ನೇ ಕ್ಲಾಸ್ನೇ ಕಲಿಬೇಕು. ಅದನ್ನೇ ಮತ್ತೆ ಇಲ್ಲಿ ರಿಪೀಟ್ ಆಗಿ ಮತ್ತೊಂದು ಕೊಟ್ಟಿದ್ದಾರೆ. 5ನೇ ಮೇಲೆ ಒಂದು ಪ್ರಶ್ನೆ ತಿಳ್ಕೊಳ್ಳೋಣ. 1ನೇ ಪ್ರಶ್ನೆ x³2x² ಮೈನಸ್ x ಪ್ಲಸ್ ಇಲ್ಲಿ ಹೇಗೆ ಮಾಡ್ತೀರಾ? x² ಮೈನಸ್ 2x ಪ್ಲಸ್ 2y ಅದು ಹೇಗೆ ಮಾಡ್ತೀವಿ? ಇಲ್ಲಿ ಗುಂಪು ಮಾಡಿ ಅಪವರ್ತನ ಮಾಡೋದು ಅಂತ ನೀವು ಇಂಗ್ಲಿಷ್ ಅಲ್ಲಿ ಕಲ್ತಿಲ್ಲ ಹೌದಲ್ವಾ? ಏನ್ ಮಾಡೋದು ಕಲ್ತೀರಾ? ಅಪವರ್ತನ ಗುಂಪು ಮಾಡೋದನ್ನ ನೀವು ಕಲ್ತಿಲ್ಲ ಹೌದಲ್ವಾ? ಕಲ್ತಿರಲಿಲ್ಲ. ಓಕೆ ಮಾಡಿ ತ್ರಿಪದೋಕ್ತಿನ ಇದು ಚತುರ್ಥ ಬೀಜೋಕ್ತಿ 4 ಪದಗಳಿವೆ ಸರ್. ಇದೊಂದು 4 ಬೀಜ ಪದಗಳ ಚತುರ್ಥ ಬೀಜೋಕ್ತಿ ಆಗಿದೆ ಹೌದಾ? 4 ಪದಗಳಿವೆ. 4 ಪದಗಳಿಂದ ಏನು ಮಾಡಬಹುದು? ಇಲ್ಲೂ ಅಷ್ಟೇ ಇಲ್ಲಿ ಗುಂಪು ಮಾಡ್ತೀನಿ ಅಷ್ಟೇ. ಇವೆರಡರಲ್ಲಿ ಎಕ್ಸ್ ಒಂದು ಗುಂಪು ಇದೊಂದು ಇಲ್ಲಿ x³ ಇದೆ, ಇಲ್ಲಿ x² ಇದೆ. ಯಾವ ಸಾಮಾನ್ಯ ಪದ? x². ಯಾಕೆ ಇಲ್ಲಿ ಅತ್ಯಂತ ಕಡಿಮೆ 2 ಪದಗಳಲ್ಲಿ ಅತ್ಯಂತ ಕಡಿಮೆ ಅಂತ ಅಂತಕ್ಕಂಥದ್ದು x². ಇದು x³ ಇದೆ. ಅಂದ್ರೆ x² ಅನ್ನ ಸಾಮಾನ್ಯ ಪದ ತೆಗೀನಿ ಮೈನಸ್ ಇಲ್ಲಿ 2 ಇದೆ. ಇಲ್ಲೇನು ಹೇಳ್ತಿದ್ವಿ ಮಕ್ಕಳೇ? ಮೈನಸ್ 1 ಕಾಮನ್ ತೆಗೆದ್ರೆ x ಮೈನಸ್ 2 ಹೌದಾ? ಮೈನಸ್ 1 ಇಂಟು x ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, 1 2 2 ಹೌದಾ? ದಿಸ್ ಇಸ್ ಈಕ್ವಲ್ ಟು ಇದನ್ನ ಸಾಮಾನ್ಯ ಮಾಡ್ತಿದ್ದೀರಿ x ಮೈನಸ್ 2 ಅಂತ ತೆಗೆದ್ರೆ ಉಳಿಯೋದೇನ? x² ಮೈನಸ್ 1 ಹೌದಾ? x ಮೈನಸ್ 2 ಅನ್ನು ತೆಗೆದ್ರೆ ಇಲ್ಲಿ ಉಳಿಯೋದು. ಆದ್ದರಿಂದ ಇದು ಸಾಕು ಕಲ್ತಿರ್ತಕ್ಕಂಥ ಅಪವರ್ತನ ಕ್ರಿಯೆ. ಇವೆರಡೇನು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯ ಅಪವರ್ತನಗಳಿವೆ. ಹೀಗೆ ನಾವು ಸುಲಭವಾಗಿ ಲೆಕ್ಕಗಳನ್ನು ಅನ್ವಯಿಸಬಹುದು ಹೌದಾ? ಈಗ ನೆಕ್ಸ್ಟ್ ಭೈಜಿಕ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ನಾವು ಸಮಸ್ಯೆಗಳನ್ನ ಹೇಗೆ ಬಿಡಿಸೋಣ ಅನ್ನೋದನ್ನ ನಾವು ನೆಕ್ಸ್ಟ್ ಅಭ್ಯಾಸದಲ್ಲಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ಮುಂದಿನ ಅಭ್ಯಾಸ 4.5 ಹೋಗಿ ಅಲ್ಲಿ ಭೈಜಿಕ ನಿತ್ಯ ಸಮೀಕರಣಗಳಿಂದ ಅಪವರ್ತನ ಅನ್ನು ಹೇಗೆ ಮಾಡೋದು, ಭೈಜಿಕ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಅಪವರ್ತನವನ್ನು ಹೇಗೆ ಮಾಡೋದು ನೋಡೋಣ. ಅಭ್ಯಾಸ 4.5ರಲ್ಲಿ ಒಂದು ಲೆಕ್ಕ ತೆಗೆದುಕೊಳ್ಳೋಣ. ಏನ್ ಲೆಕ್ಕ? ಏನಿದೆ ಲೆಕ್ಕ? x+4 ಇಂಟು x+10 ಕೆಳಗಿನ ಗುಣಾಂಕಗಳನ್ನು ಸೂಕ್ತವಾದ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಫಸ್ಟ್ ಫೈನಲ್ ಒಂದು ಪ್ರಶ್ನೆ x+4 ಇಂಟು x+10 ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಈಗ ನೋಡ್ತಾ ಇದೆಯಾ ಹೌದಾ? ಕಂಡುಹಿಡಿದ ಮುಂದೆ ಸರ್ ಗೊತ್ತು ಸರ್ ನಿಮಗೆ ಅಂತ ಹೌದಲ್ಲ? ಇದು ಇದರ ಸಾಮಾನ್ಯ ಸೂತ್ರ ಏನಂತ ಗೊತ್ತಾಗ್ತದೆ. ಮೊದಲನೇ ಪದ ಸಾಮಾನ್ಯವಾಗಿದೆ, ಎರಡನೇ ಪದ ನೋಡಿ ಈ ಬೇರೆ ಬೇರೆ. ಮೊದಲನೇ ಪದ ಸಾಮಾನ್ಯವಾಗಿ ಒಂದೇ ಆಗಿದ್ದು, ಎರಡನೇ ಪದಗಳು ಬೇರೆ ಬೇರೆ ಆಗಿದೆ.
ಇಂಥ ಸಂದರ್ಭಗಳಲ್ಲಿ ನಾವು ಯಾವ ಸೂತ್ರವನ್ನ ನಾವು ವೈದಿಕ ನೀತಿ ಸಮೀಕರಣ ಯಾವ್ದಾದ್ರು ನೋಡ್ತಾ ಇದ್ದೀರಾ, ಬಲಭಾಗದಲ್ಲಿ ಒಂದು ಕೋಷ್ಟಕವನ್ನು ನಾನು ಬರ್ತಿದ್ದೀನಿ, ಹೌದಾ? ಸೂತ್ರದ ಕೋಷ್ಟಕ ಬರ್ತೀನಿ ಸರ್. ಇಲ್ಲಿ ಈ ಸೂತ್ರ ಬರ್ತದೆ x plus a into x plus b is equal to x square plus a plus b into x plus ab. ಓಕೆ, ಇದು ಮಾಡಿ. ಈಗ ನನಗೆ ಗೊತ್ತಿದೆ, therefore ಇದು x plus a into x plus b ರೂಪದಲ್ಲಿದೆ, ಹೌದಾ? ಆದ್ದರಿಂದ ಫಸ್ಟ್ ಇದನ್ನ ವರ್ಕ್ ಮಾಡೋಣ. x square plus a plus b into x plus a. ನಿಮಗೆ ಕನ್ಫ್ಯೂಸ್ ಆದರೆ ಇಲ್ಲಿ ಬರ್ಕೋ, ಇಲ್ಲಿ ಸಾಮಾನ್ಯವಾಗಿ x is equal to x ಇದೆ, a is equal to 4 ಇದೆ, b is equal to 10 ಇದೆ. ಇದರಲ್ಲಿ ಏನಪ್ಪ ಅಂದ್ರೆ ಈ ಲೆಕ್ಕ ಬೀಜಗಳ ಲೆಕ್ಕ ನಡೆಸಬೇಕಾದ್ರೆ ಚಿಹ್ನೆಗಳನ್ನ ಬಹಳ ಎಚ್ಚರಿಕೆಯಲ್ಲಿ ಹಾಕಬೇಕಾಗುತ್ತೆ. ಚಿಹ್ನೆಗಳನ್ನು ಗಮನಿಸಿ. ಪ್ಲಸ್ ತಾಕಿದೆ, ಪ್ಲಸ್ ತಪ್ಪಿದೆ, ಬಿಗ್ರೆ ಎಕ್ಸ್ ಗೆ ಎಕ್ಸ್ ಇದೆ, ಅಕಸ್ಮಾತ್ ಮೈನಸ್ ಎಕ್ಸ್ ಇತ್ತು ಅಂದ್ರೆ ಮೈನಸ್ ಎಕ್ಸ್ ಬರುತ್ತೆ, ಹೌದಾ? ನಮಗೆ ಕೊಟ್ಟಿರ್ತಕ್ಕಂಥ ವೈದಿಕ ನೀತಿ ಸಮೀಕರಣ ಜನರಲ್ ಸಾಮಾನ್ಯ ಸೂತ್ರ ಗೊತ್ತು ಬರ್ತಾರೆ. ಇಲ್ಲಿ ಯಾರ್ಯಾವ ಜಾಗದಲ್ಲಿ ಏನಾಗ್ತದೋ ಅದೇ ಬೆಲೆಗಳನ್ನ ಕೊಡ್ತಾ ಹೋಗ್ತಾರೆ. ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ 10 ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಹೋಲ್ ಸ್ಕ್ವೇರ್. ಎಕ್ಸ್ ಜಾಗಕ್ಕೆ ಎಕ್ಸ್ ಅನ್ನ ಹಾಕಿದೀನಿ, ಘಾತ 2 ಸೂತ್ರದ್ದು, ಪ್ಲಸ್ ಎ ಬಂದ್ರೆ 4 ಇದೆ, ಬಿ ಅಂದ್ರೆ 10 ಇದೆ. ನೆಕ್ಸ್ಟ್ ಏನಿದೆ ಮಕ್ಕಳೇ, ಎಕ್ಸ್ ಮೇಲೆ ಎಷ್ಟು ಬಂತು, ಎಕ್ಸ್ ಇದೆ, ಪ್ಲಸ್ ಎ ಬಿ ಅಂದ್ರೆ ಎಷ್ಟು, 4 ಬಿಡಿಸಿ. ಎಕ್ಸ್ ಹೋಲ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 10 ಪ್ಲಸ್ 4 14 ಎಕ್ಸ್ ಪ್ಲಸ್ 4 ಇಂಟು 10, ಹೌದಾ? therefore x plus 4 into x plus 10 is equal to ಇದು ಬೀಜೋಕ್ತಿಯ ಕೊಟ್ಟಿರ್ತಕ್ಕಂಥ ಅಪವರ್ತನಗಳ ಗುಣಲಬ್ಧ ಬಂದ್ರೆ ಅಂದ್ರೆ ಅರ್ಥ ಏನು, ಈ ಎರಡು ಬೀಜೋಕ್ತಿಗಳು ಕೊಟ್ಟಿರುವ ಬಹುಪದೋಕ್ತಿಯನ್ನು ಏನ್ ಮಾಡ್ತವೆ, ಭಾಗಿಸುತ್ತವೆ, ಹೌದಲ್ವಾ? ಎರಡು ಕೊಟ್ಟಿರ್ತಕ್ಕಂಥ ಅಪವರ್ತನಗಳು ಬೀಜೋಕ್ತಿ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯ ಬೀಜೋಕ್ತಿಯನ್ನ ಅಪವರ್ತನ ಮಾಡ್ತವೆ. ಇದೇನಿದು ಅಪವರ್ತನ ಪ್ರಮೇಯದ ಅನ್ವಯ ಅಂತ ಕರೀತಾರೆ, ಹೌದಾ? ಇದೇ ರೀತಿಯಾಗಿ ನೀವು ಮಕ್ಕಳೇ ಅದೇ ರೀತಿ ಅಭ್ಯಾಸ 4.5ರಲ್ಲಿ ಸಾಕಷ್ಟು ಲೆಕ್ಕಗಳಿವೆ. ಎಕ್ಸ್ ಪ್ಲಸ್ 8 ಇಂಟು ಎಕ್ಸ್ ಮೈನಸ್ 10, 3x ಪ್ಲಸ್ 4 ಇಂಟು 3x ಮೈನಸ್ 5, y ಸ್ಕ್ವೇರ್ ಪ್ಲಸ್ 3/2 ಇಂಟು y ಸ್ಕ್ವೇರ್ ಮೈನಸ್ 3/2, 3 ಮೈನಸ್ 2x ಇಂಟು 3 ಪ್ಲಸ್ 2x. ಹೀಗೆ ಅದರಲ್ಲಿ ಸಮಸ್ಯೆಗಳಿದೆ, ಎಲ್ಲ ರೀತಿಯ ಸಮಸ್ಯೆಗಳು ಬಿಡ್ತಾ. ಓಕೆ, ನೆಕ್ಸ್ಟ್ ಇನ್ನೊಂದು ರೀತಿಯ ಸಮಸ್ಯೆ, ಎರಡನೇ, ನೇರವಾಗಿ ಗುಣಾಕಾರ ಮಾಡದೆ ಕೆಳಗಿನ ಗುಣಲಬ್ಧಗಳನ್ನು ಕಂಡಿದೆ. ಗುಣಾಕಾರ ಮಾಡದೆ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಸಮಸ್ಯೆಗಳನ್ನು ಬಿಡಿಸ್ತಾ ಇದ್ದೀವಲ್ಲ, ಇನ್ನೊಂದು ತ್ರಿಪದೋಕ್ತಿಗಳನ್ನು ಅಪವರ್ತನ ಮಾಡೋದು ಹೇಗೆ ಅನ್ನೋದಕ್ಕೆ ಕಲ್ತ್ಕೊಂಡ್ವಿ, ಮತ್ತು ಗುಂಪು ಮಾಡಿ ಅಪವರ್ತನ ಮಾಡಿ ಅಪವರ್ತನಗಳನ್ನು ತೆಗೆಯೋದನ್ನು ತಿಳ್ಕೊಂಡಿದ್ದೀವಿ. ಹಾಗೆ ವೈದಿಕ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ನಾವು ಮಾಡೋದನ್ನ ಅಪವರ್ತನ ಮಾಡೋದನ್ನು ತಿಳ್ಕೊಂಡಿದ್ವಿ. ಇನ್ನೊಂದು ಅಭ್ಯಾಸ 4.5ರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾವು ನೋಡಿದಾಗ ಇನ್ನೊಂದು ಸಮಸ್ಯೆ ಇದೆ. ಏನದು, ಎಕ್ಸ್ ಪ್ಲಸ್ 2y ಪ್ಲಸ್ 4z ಹೋಲ್ ಸ್ಕ್ವೇರ್ ಇದನ್ನು ಉಪಯೋಗಿಸಿ ಏನು ಮಾಡ್ತೀವಿ. ಹಾಗೆ ನಾವೇನಿದ್ವಿ 107 ಮತ್ತು 109 ಇತರ ಇರ್ತಕ್ಕಂಥ ಸಮಸ್ಯೆಗಳನ್ನ 103 ಇಂಟು 103 ಈ ಗುಣಾಕಾರ ಮಾಡದೆ ಇದರ ಗುಣಲಬ್ಧ ಎಷ್ಟು
ಹೌದಾ? ಹಾಗೆಯೇ 96 ಇಂಟು 95 ಗುಣಲಬ್ಧ ಎಷ್ಟು? ಈ ರೀತಿಯ ಸಮಸ್ಯೆಗಳನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ನಾವು ತಿಳ್ಕೊಂಡಿದ್ವಿ. ಹೌದಾ? ಹೇಗೆ ಮಾಡಿದ್ವಿ? ನೀವು ಆಗಲೇ ನೋಡಿದ್ರಿ. 103ನ ಏನಂತ ಬರ್ಕೋಬಹುದು ಅಂದ್ರೆ 100 ಪ್ಲಸ್ 3 ಅಂತ ಬರ್ಕೋಬಹುದು. ಎಂತ ಬರ್ಕೋಬಹುದು? 100 ಪ್ಲಸ್ 3 ಮತ್ತು 100 ಪ್ಲಸ್ 5. ಅವ್ರು ಯಾವ ಸಂಖ್ಯೆದಾರ ಕೊಟ್ಟಿರ್ತಾರೆ ಅದನ್ನ ಬಿಡಿಸ್ಕೊಳ್ಬಹುದು. ಇದನ್ನ 100 ಪ್ಲಸ್ 3 ಇಂಟು 100 ಪ್ಲಸ್ 7 ಅಂತ ಬರೆಯುವ ಮುಖಾಂತರ ಇದಕ್ಕೆ ಯಾವ ಸೂತ್ರ ಹಾಕ್ತೀರಾ? ಯುಕ್ತ ಸಮೀಕರಣದಲ್ಲಿ ವೈಜ್ಞಾನಿಕ ಸಮೀಕರಣದಲ್ಲಿ x ಪ್ಲಸ್ a ಇಂಟು x ಪ್ಲಸ್ b. ಇದನ್ನ ಏನ್ ಮಾಡ್ತೀರಿ? 96 95 ಅಂದ್ರೆ ನಾವು ಇಲ್ಲಿ ಪ್ಲಸ್ ಹಾಕೋದ್ರಿಂದ 100 ಪ್ಲಸ್ ಹೊರದಾಗಿ 90 ಪ್ಲಸ್ 6 90 ಪ್ಲಸ್ 5 ಬರುತ್ತೆ. ಅದಕ್ಕಿಂತ ಸುಲಭವಾಗಿ ನಮಗೆ ವರ್ಗಮೂಲವನ್ನು ಮಾಡೋದಕ್ಕೆ ಸುಲಭವಾಗಿ ಬರ್ತಕ್ಕಂಥ 100 ಮೈನಸ್ 4 ಇಂಟು 100 ಮೈನಸ್ 5 ಅಂತ ಬರೆಯುವುದಾ? ಬರೆದಾಗ ಆ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ನಾವು ಮಾಡ್ತೀವಿ. ಹೌದಲ್ಲ? ತ್ರಿಕೋನಮಿತಿಯನ್ನ ಕೊಟ್ಟಿದ್ರೆ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಮಾಡಿ ಇದನ್ನ ವರ್ಗಗೊಳಿಸಿ ಅಂತ ಹೇಳ್ತೀವಿ. ಇದು ಯಾವ ರೂಪದಲ್ಲಿದೆ? x plus y plus z whole square. ಹೌದಾ? x square plus y square plus z square plus zx square plus zy plus z. ಬೆಲೆಗಳನ್ನು ಆದೇಶ ಮಾಡಿ ಆಯಾ ಚರಾಕ್ಷರಕ್ಕೆ ಅನುಗುಣವಾದ x ಬೆಲೆ x ಇದೆ, y ಬೆಲೆ 2y ಇದೆ, z ಬೆಲೆ 4z ಇದೆ. ಇದನ್ನು ಆದೇಶ ಮಾಡಿ ಸಂಕ್ಷಿಪ್ತಗೊಳಿಸಿ, ಸುಲಭೀಕರಿಸಿ. x whole square x square 2y whole square plus 4z whole square plus 2 into x into 2y plus 2 into 2y into 4z plus 2 into 4z into x. ಹೌದಾ? ಬಿಡಿಸಿ. x whole square x square 2 whole square 4y square 4z square 14z square plus 2 4xy plus 2 4 14y z 2 into zx. ಹೌದಾ? ಹೀಗೆ ನಾವು ಕೊಟ್ಟಿರ್ತಕ್ಕಂಥ ಬೀಜಗಣಿತ ಗುಣವನ್ನು ನಿತ್ಯ ಸಮೀಕರಣ ಸಹಾಯದಿಂದ ಕಂಡುಹಿಡಿತೀವಿ. ಹೌದಾ? ಹೀಗೆ ಮಾಡ್ತಾ ಹೋಗಿ. ಹಾಗೆ ವಿದ್ಯಾರ್ಥಿಗಳು ಇನ್ನು ಅಭ್ಯಾಸದಲ್ಲಿ ಇರ್ತಕ್ಕಂಥ ಲೆಕ್ಕಗಳನ್ನು ನೋಡಿದಾಗ ಬೇರೆ ಬೇರೆ ರೀತಿ ಲೆಕ್ಕ ಇರ್ತವೆ. ನೋಡಿ ಮಾಡ್ತಾ ಹೋಗೋಣ. 2x ಮೈನಸ್ y ಪ್ಲಸ್ z ಹೋಲ್ ಸ್ಕ್ವೇರ್. ಇಲ್ಲಿ a ಬದಲು 2x ಇದೆ, b ಬದಲು ಮೈನಸ್ y ಇದೆ, c ಬದಲು z ಇದೆ. ಅಷ್ಟೇ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಅದರಲ್ಲಿ 6ನೇ ಪ್ರಶ್ನೆ ಇದೆ ನೋಡಿ ಮಕ್ಕಳೇ. 4ನೇ ಒಂದು a ಮೈನಸ್ 2ನೇ ಒಂದು b ಪ್ಲಸ್ 1 ಹೋಲ್ ಸ್ಕ್ವೇರ್. ಇಲ್ಲಿ ಭಿನ್ನ ರಾಶಿ ಕೊಟ್ಟಿದೆ. ಭಿನ್ನ ರಾಶಿಯನ್ನು ಕೊಟ್ಟಾಗ ಸ್ವಲ್ಪ ಕೇರ್ಫುಲ್ ಆಗಿ ಎಚ್ಚರಿಕೆಯಿಂದ ಭಿನ್ನ ರಾಶಿಯನ್ನು ಗುಣಿಸೋದು, ಕೂಡೋದು ಮತ್ತು ವ್ಯವಕಲನ ಮಾಡೋದನ್ನ ಸರಿಯಾಗಿ ಮಾಡ್ತಾರೆ. ಓಕೆನಾ? ಇನ್ನೊಂದು ಲೆಕ್ಕ ಏನಿದೆ? ಅಪವರ್ತಿಸಿ ಅಂತ ಕೊಟ್ಟರು. 4x ಸ್ಕ್ವೇರ್ ಪ್ಲಸ್ y 9y ಸ್ಕ್ವೇರ್ ಪ್ಲಸ್ 16z ಸ್ಕ್ವೇರ್ ಪ್ಲಸ್ 12xy ಮೈನಸ್ 24yz ಮೈನಸ್ 16xz ಅಂತ. ಇದನ್ನ ಹೇಗೆ ಮಾಡ್ತೀವಿ? ಅದು ಸಹ x ಪ್ಲಸ್ ಏನಿದೆಯಲ್ಲ x ಪ್ಲಸ್ y ಪ್ಲಸ್ z ಹೋಲ್ ಕ್ಯೂಬ್ ಸೂತ್ರದಲ್ಲಿ ಆದೇಶ ಮಾಡಿ x ಪ್ಲಸ್ y ಪ್ಲಸ್ z ಹೋಲ್ ಕ್ಯೂಬ್. ಘನವನ್ನು ಮಾಡೋದು 2x ಪ್ಲಸ್ 1 ಹೋಲ್ ಕ್ಯೂಬ್ ಅನ್ನು ಕಂಡಿದ್ದೀವಿ. ಘನ ಕಂಡಿದೆ. ಅದೇ ಮಾಡ್ತೀರಾ? ಘನ ಮಾಡೋದಿಲ್ಲ. ಘನ ಅಂದ್ರೆ a ಪ್ಲಸ್ b ಹೋಲ್ ಕ್ಯೂಬ್ ಮಾಡೋಣ. ಬೈಕ್ ಸಂಸ್ಕರಣ ಉಪಯೋಗಿಸ್ಕೊಳ್ಳೋದು. ಅದೇ ರೀತಿಯಾಗಿ 2x ಪ್ಲಸ್ 1 ಹೋಲ್ ಕ್ಯೂಬ್ ಅನ್ನು ಮಾಡಿ 2x ಪ್ಲಸ್ 1 ಹೋಲ್ ಕ್ಯೂಬ್ ಘನ ಅಂತ ಹೇಳಿರ್ತಾರೆ. ಏನಂದ್ರೆ ಸೂತ್ರ x ಪ್ಲಸ್ y ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಏನು ಸೂತ್ರ?
x ಪ್ಲಸ್ ವೈ ಹೋಲ್ ಕ್ಯೂಬ್ ಏನಿಸುತ್ತೆ ಎ ಕ್ಯೂಬ್ ಅಂದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3xy ಇಂಟು ಎಕ್ಸ್ ಪ್ಲಸ್ ವೈ. ಬೇರೆ ಆಲಿಸ ಮಾಡಿ 2x ಪ್ಲಸ್ 1 ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು 2x ಕ್ಯೂಬ್ ಪ್ಲಸ್ 1 ಕ್ಯೂಬ್ ಪ್ಲಸ್ 3 ಇಂಟು 2x y ಅಂದರೆ 1 ಇಂಟು 2x ಪ್ಲಸ್ 1 2 4 ಕಡೆ 8x ಕ್ಯೂಬ್ ಪ್ಲಸ್ 1 ಪ್ಲಸ್ 3 6x ಇಂಟು 1 6x ಇಂಟು 2x ಪ್ಲಸ್ 1 ಗೆ ಗುಣಿಸೋಣ 8x ಕ್ಯೂಬ್ ಪ್ಲಸ್ 1 ಇಂಟು 1 ಪ್ಲಸ್ 6x ಇಂಟು ಅಂದರೆ ಗುಣಿಸ್ಕೊಂಡಾಗ ಗುಂಪನ 6 12 x ಸ್ಕ್ವೇರ್ ಪ್ಲಸ್ 6 6x. ಇದನ್ನ ಒಂದು ಕ್ರಮವಾಗಿ ಅಂದರೆ ಎ ಕ್ಯೂಬ್ ಅಂದರೆ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಕ್ಯೂಬ್ ಹೌದಾ ಪ್ಲಸ್ 1 ಪ್ಲಸ್ 12 x ಸ್ಕ್ವೇರ್ ಪ್ಲಸ್ 6x ಇಷ್ಟೇ ಬರುತ್ತಾ. ಇದು ಘನವಾಗಿದೆ. 2x ಪ್ಲಸ್ 1 ಹೋಲ್ ಕ್ಯೂಬ್ನ ಘನ ವಿಸ್ತರಣೆ ಇಷ್ಟು. ಹೀಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ಕಲಿತಂಥ ಪಾಠವನ್ನು ನಾವು ಮತ್ತೊಮ್ಮೆ ಸ್ಮರಿಸಿಕೊಳ್ಳೋಣ. ನಾವು ಇವತ್ತು ಏನು ಕಲಿತ್ವಿ? ಅಪವರ್ತನ ಪ್ರಮೇಯವನ್ನು ಅಧ್ಯಯನ ಮಾಡಿದ್ವಿ. ಅಪವರ್ತನ ಪ್ರಮೇಯ ಏನು ಹೇಳುತ್ತೆ? ಪಿ ಆಫ್ ಎ ಇಸ್ ಈಕ್ವಲ್ ಟು 0 ಆದರೆ ಎಕ್ಸ್ ಮೈನಸ್ ಎ ಯು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ನ ಅಪವರ್ತನವಾಗಿರುತ್ತದೆ ಮತ್ತು ಎಕ್ಸ್ ಮೈನಸ್ ಎ ಯು ಪಿ ಆಫ್ ಎಕ್ಸ್ ನ ಅಪವರ್ತ್ಯವಾಗಿದೆ ಎಂಬುದನ್ನು ತಿಳ್ಕೊಂಡ್ವಿ. ಅದನ್ನ ವಿವಿಧ ಸನ್ನಿವೇಶಗಳಲ್ಲಿ ನಾವು ಬಿಡಿಸ್ಬೇಕಾದ್ರೆ, ಬಹುಪದೋಕ್ತಿಗಳ ಸಮಸ್ಯೆಗಳನ್ನು ಬಿಡಿಸ್ಬೇಕಾದ್ರೆ ಇದನ್ನು ನಾವು ಉಪಯೋಗಿಸ್ಕೊಂಡ್ವಿ. ಅಪವರ್ತನ ಪ್ರಮೇಯ ಇನ್ನೊಂದು ರೀತಿಯಲ್ಲಿ ಬರೆಯುವುದು ಏನು? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್. ಹೌದಾ? ಅದೇ ರೀತಿಯಲ್ಲಿ ಬರೆಯುವುದು. ಭಾಜ್ಯ ಅದೇ ನಿಯಮನೆ ಯುಕ್ಲಿಡ್ನ ಅನುಪ್ರಮೇಯ ಏನು ಹೇಳ್ತಾರ? ಭಾಜ್ಯ ಬಾಲ್ಯಕಾಂಶ ಭಾಗವಂತ ಪ್ರಶೇಷ. ಅದನ್ನೇ ನಾವು ಬೀಜಗಣಿತದಲ್ಲಿ ಇಲ್ಲಿ ಅಪವರ್ತನ ಪ್ರಮೇಯ ಅಂತ ಮಾಡ್ತೀವಿ. ಅಪವರ್ತನ ಪ್ರಮೇಯವನ್ನ ನಾವು ಉಪಯೋಗಿಸ್ಕೊಂಡು ಮಾಡ್ತೀವಿ. ಏನು ಸಮಸ್ಯೆಗಳನ್ನು ಬಿಡಿಸಿರಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಕ್ಯೂಬ್, ಎ ಮೈನಸ್ ಬಿ ಹೋಲ್ ಕ್ಯೂಬ್ ಎಲ್ಲ ಬೈಜಿಕ ನೀತಿ ಸಮೀಕರಣಗಳನ್ನು ಉಪಯೋಗಿಸಿಕೊಂಡ್ಬಿಟ್ಟು ನಾವು ಸಮಸ್ಯೆಗಳನ್ನ ಅಭ್ಯಾಸ 4.4 ಮತ್ತು 4.5ರಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ನೀವು ಮತ್ತೊಮ್ಮೆ ಈ ದಿನದ ಪಾಠವನ್ನು ಹಿಂದೆ ಮನೆಯಲ್ಲೇ ಅಭ್ಯಾಸ ಮಾಡಿದ್ರೆ ಹಾಗಾದ್ರೆ ಅಭ್ಯಾಸ ಮಾಡ್ತೀರಿ ಅಂತ ಹೇಳ್ತೀರಿ. ಓಕೆ, ನಿಮಗೆಲ್ಲರಿಗೂ ಇದುವರೆಗೂ ಪಾಠವನ್ನು ವೀಕ್ಷಣೆ ಮಾಡಿದ ಪ್ರತಿಯೊಬ್ಬ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಂದಿನ ತರಗತಿಯನ್ನು ಮುಗಿಸೋಣ. ನಾಳೆ ಮತ್ತೆ ನಿರ್ದೇಶಾಂಕ ರೇಖೆಗಳಿಂದ ಪಾಠವನ್ನು ಅಧ್ಯಯನ ಮಾಡೋಣ ಮಕ್ಕಳೇ. ಓಕೆ, ಥ್ಯಾಂಕ್ ಯು. ಫಸ್ಟ್ 9 ನಿಮಿಷ 9 ನಿಮಿಷ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಬಹುಪದೋಕ್ತಿಗಳ ಪಾಠದ ಭಾಗದ 3ನೇ ಭಾಗದಲ್ಲಿ ಇವತ್ತಿನ ದಿವಸ ಏನೇನು ಕಲ್ತಿದ್ದೀವಿ ಅನ್ನೋದನ್ನು ಈಗಾಗಲೇ ಸ್ಮರಿಸ್ಕೊಡ್ಲಿಲ್ಲ. ಅದೇ ರೀತಿಯಾಗಿ ಪ್ರತಿ ವಿದ್ಯಾರ್ಥಿಗಳ ಅಭ್ಯಾಸ 4.4 ಮತ್ತು 4.5ರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ತೀರಿ. ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳೇ. ಹೌದಲ್ಲ? ನೋಡಿ, ಅದರಲ್ಲಿ ಅಭ್ಯಾಸ 4.5ರಲ್ಲಿ ವಿವಿಧ ರೀತಿಯ ಸಮಸ್ಯೆಗಳಿದ್ದಾವೆ. ನಾವು ಈಗಾಗಲೇ ನಿತ್ಯ ಸಮೀಕರಣಗಳನ್ನು ಎಲ್ಲ ವೈದಿಕ ನಿತ್ಯ ಸಮೀಕರಣಗಳನ್ನ ಈಗಾಗಲೇ ನಿಮಗೆ ಕೊಟ್ಟಿದ್ದೀವಿ. ಕೋಷ್ಟಕವನ್ನು ತಯಾರಿಸಿದ್ದೀವಿ. ನೀವು ಸಹ ಅಭ್ಯಾಸ ಮಾಡಿದ್ದೀರಾ ಅಂತ ತಿಳ್ಕೊಳ್ಳುತ್ತಾ ನಾವು ಕೊನೆಯದಾಗಿ ಈ ಅಂಶಗಳನ್ನು ನೋಡಿ, ಬೇಕಾದಷ್ಟು ನೋಡಿ. ನಾವು ಈಗಾಗಲೇ ಅಭ್ಯಾಸ 4.5ರಲ್ಲಿ 1ನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನೋಡಿದ್ವಿ. ನೆಕ್ಸ್ಟು ನೇರವಾಗಿ ಗುಣಾಕಾರ ಮಾಡದೆ
ಗುಣಲಬ್ಧವನ್ನು ಕಂಡುಹಿಡಿಯುವ ಸಮಸ್ಯೆಗಳನ್ನು ನೋಡಿದ್ವಿ. ಹಾಗೆಯೇ ನೀವು ಅದರಲ್ಲಿ ಉಳಿದಂಥ ಅಭ್ಯಾಸಗಳನ್ನು ಸಮಸ್ಯೆಗಳನ್ನು ಹೋಮ್ವರ್ಕನ್ನು ಮಾಡಬೇಕು. ಹಾಗೆಯೇ ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕೆಳಗಿನವುಗಳನ್ನು ಅಪವರ್ತಿಸಿ ಅಂತ ಇದೆ. ನಿತ್ಯ ಸಮೀಕರಣ ಉಪಯೋಗಿಸೋದು ಅಂದರೆ ನಿಮಗೆ ಗೊತ್ತಿದೆ 9x² + 6xy + y². ಇಲ್ಲಿ ನಾವು ಏನು ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ, 9x² + 6xy + y². ಇದು ಯಾವ ರೂಪದಲ್ಲಿದೆ ನನಗೆ ಹೇಳ್ತೀರಾ ಸರ್? ಇದು ನೋಡಿ, ಮತ್ತೆ ತ್ರಿಕೋನಕ್ಕೆ ಯಾರು ಸಹ ಇದು a² + 2ab + b² ರೂಪದಲ್ಲಿದೆ ಸರ್. = a + b² ಅಂತ ಇದು ನೀವು ಸುಲಭ ಮಾಡಬಹುದು. a ಬಗ್ಗೆ ಏನು ಮಾಡ್ಕೊಂಡ್ರಿ, a² ಅಂದ್ರೆ 9x² ಇದ್ರೆ a ಬೆಲೆ ಎಷ್ಟಾಗುತ್ತೆ ಅಂದ್ರೆ 3x² + 2ab ಅಂದ್ರೆ 2 × 3 x ಆಗಬೇಕು, ಪ್ಲಸ್ b² ಅಂದ್ರೆ ಬರುತ್ತೆ y² ಏನಾಗುತ್ತೆ 3x + y². ಸುಲಭ ಮಾಡಬಹುದಲ್ಲ ಈ ರೀತಿಯ? ಮೂರನೇ ಮೇನ್ ಪ್ರಶ್ನೆ ನೋಡಿ, ನಿತ್ಯ ಸಮೀಕರಣ a + b² ಸೂತ್ರ. a ಬೆಲೆ ಇಟ್ಕೊಂಡು ನಾವು ವಿಸ್ತರಿಸಿದ ಆಯ್ತು ಮಾಡ್ತೀರಾ. ನೆಕ್ಸ್ಟ್ ನೋಡಿ, ನಾಲ್ಕನೇ ಮೇನಲ್ಲಿ x + 2y + 4z² ಅಂದಿನ x + y + z² ಸೂತ್ರ ಗೊತ್ತಿದೆ ನಿಮಗೆ. x² + y² + z² + 2 2xy + 2yz + 2zx ಅಂತ ಮಾಡ್ತೀರಾ. ಅದೇ ಸೂತ್ರವನ್ನು ಉಪಯೋಗಿಸಿ ನೀವು ಮಾಡ್ತಾ ಹೋಗ್ತೀರಿ. ನೆಕ್ಸ್ಟ್ ಐದನೇ ಮೇಲಿನ ಸಹ ಅಪವರ್ತಿಸಿ ಅಂತಿದೆ. ಅಪವರ್ತಿಸಿ ಅಂತಂದ್ರೆ ನೋಡಿ ಮಕ್ಕಳೇ, ಇದು ಕೊನೆಯ ಸೂತ್ರ ಇಲ್ಲಿ ಬರ್ತೀವಲ್ಲ, ಇದನ್ನು ಉಪಯೋಗಿಸ್ಕೊಂಡು x³ x + y + z³ ವಿಸ್ತರಣೆಯನ್ನು ನಾವು ಮಾಡಿದ್ವಲ್ಲ, ಅದೇ ಸೂತ್ರವನ್ನು ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥದ್ದು. ಹಾಗೆಯೇ ಕೆಲವು ಘನಗಳ ವಿಸ್ತರಣೆಯನ್ನು ಕಂಡಿರಿ ಅಂದ್ರೆ ವಿಸ್ತೃತ ರೂಪವಾದ ಬರೀರಿ. 2x + 1³ ಅಂದ್ರೇನು ಅದನ್ನು ಮಾಡ್ತೀರಾ. ಏನ್ ಮಾಡ್ತೀರಿ, a + b² ಸೂತ್ರ ಗೊತ್ತಿದೆ ನಿಮಗೆ. ಅದೇ ರೀತಿಯಾಗಿ a³ + b³ + 3ab + b ಅದರ ಬದಲಾಗಿ ನಾವು x + y ಹೋಗ್ತೀವಿ ಅಂದ್ರೆ x³ + y³ + 3xy × x + y ಹೌದಲ್ಲ. x + y ಹೋಗ್ತೀವಿ ಅಂದ್ರೆ ಬರ್ತೀವಿ, ಅದನ್ನ ಆದೇಶ ಮಾಡಿಬಿಟ್ಟು ನೋಡಿ, ಈಗಾಗಲೇ ನೋಡಿದ್ರೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ಮಾಡ್ಬೋದು ನೀವು. ಅದೇ ರೀತಿಯಲ್ಲಿ ಅಭ್ಯಾಸದಲ್ಲಿ ಉಳಿದಂಥ ಸಮಸ್ಯೆಗಳನ್ನು ಮಾಡಿ ಮಕ್ಕಳೇ. ಭಿನ್ನರಾಶಿಯ ಸಮಸ್ಯೆಗಳನ್ನು ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರತಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಸೂಕ್ತವಾದ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಏಳನೇ ಮೇಲೆ ಇರತಕ್ಕಂಥ ಪ್ರಶ್ನೆ 99y³ ಅಂತ ಇದೆ. ಅದನ್ನು ಯಾವ ರೀತಿ ಮಾಡ್ತೀರಾ ಮಕ್ಕಳೇ? 90 + 9 ಅಂದ್ರೆ a + b³ ಸೂತ್ರ ಮಕ್ಕಳೇ. a³ + b³ + 3ab × a + b ಹಾಕೊಂಡು ಮಾತ್ರ ಮಾಡ್ತಾ ಹೋಗ್ತೀರಿ. ಅದನ್ನು ಮಾಡಬಹುದಾ? ಹೀಗೆ ಸ್ವಲ್ಪ ಎಡಿಷನ್ ಸುಳಿಯನ್ನು ಕೊಡ್ತೀನಿ. ನೆಕ್ಸ್ಟ್ ಮಾಡ್ಬೇಕಂದ್ರೆ 102 ಏನಂತ ಬರ್ಕೊಂಡ್ರಪ್ಪ, 100 + 2 ವೆರಿ ಗುಡ್. ಅದೇ ರೀತಿಯಾಗಿ 998 ನೋಡಿ, 998 ಹೋಲ್³ ಅಂತ ಇದೆ ಮಕ್ಕಳೇ. ಇದನ್ನ ಹೇಗೆ ಬರೆಯೋದು? 998 ಹೋಲ್³ ಅನ್ನ ಏನಂತ ಬರೀತೀರಾ? ನಿತ್ಯ ಸಮೀಕರಣ ನಿಮ್ಗೆ ಸುಲಭ ಬರಬೇಕಪ್ಪ. ಅವಾಗ ಏನ್ ಮಾಡ್ಬೋದು, 1000 - 2 ಹೋಲ್³ ಅಂತ ಮಾಡ್ಬೋದಾ? ಇದು ಯಾವ ಸೂತ್ರ? a - b ಹೋಲ್³. ನೀವು 998 ಘನವನ್ನು ಕಂಡಿರಿ ಅಂತಂದ್ರೆ ಸುಲಭವಾಗಿ ನಾವು ಮಾಡ್ಕೋಬೇಕು. ಅದನ್ನ ರೂಪಾಂತರ ಮಾಡಿದ್ರೆ ಸುಲಭವಾಗಿ ಬರುತ್ತೆ ನಮ್ಮ ಮಕ್ಕಳೇ. ಅದನ್ನು ಮಾಡಬಹುದು a - b ಹೋಲ್³ ಸೂತ್ರದ ಮೇಲೆ. ನೆಕ್ಸ್ಟ್ ತಾಳೆ ನೋಡಿ ಅಂತ ಇದೆ ನೋಡಿ, ಅವನು ಮಾಡಬಹುದು x³ + y³ = x + y × x² - xy + y². ಸರಿ ಇದೆ. ಇದು a³ + b³ ಸೂತ್ರದಿಂದ ನಾಗಲೇ ಹೇಳಿದ್ರೆ ಅದು. ಆಮೇಲೆ x³ + y³ ನಂತರ x - y × x² + xy + y² ಅಂತ ಇದೆ. ಅದರ a³ - b³ ವಿಸ್ತರಣೆಯನ್ನು ಮಾಡಿದರೆ a - b × a² + cb + b² ಅದನ್ನೇ x³ - y³ ಏನಾಗುತ್ತೆ ಮಕ್ಕಳೇ? x + y × x² ಏನಾಗುತ್ತೆ ಮಕ್ಕಳೇ? x³ - y³ ನೋಡಿ, ಮೈನಸ್ ಇದೆ, ಮೈನಸ್ ಇದ್ದಾಗ ಮೊದಲೇ ಹಾಕಿ ಅಂದ್ರೆ x - y ಬರುತ್ತೆ, x² + xy + y² ಬರುತ್ತೆ. ಹೌದಾ? ಅದನ್ನು ಮಾಡ್ತೀರಾ. ಈ ಕೆಳಗಡೆಗಳನ್ನು ಹತ್ತೆ ಅಪವರ್ತಿಸಿ ಅಂದ್ರೆ 10 ಮೇನಲ್ಲಿ 27y³ + 175 x³ ನೋಡಿ, ಏನಿದೆ ಪ್ರಶ್ನೆ? 27y³ ಮತ್ತು +125 z³ ಏನ್ ಮಾಡಬಹುದು ಮಕ್ಕಳೇ?
27 ಘನಮೂಲ ಎಷ್ಟು? 3 y3. ಇದು 25ಕ್ಕೆ 125 z3 ಬಂದ್ರೆ ಏನು ಮಾಡೋದು? 125 ಘನಮೂಲ ಎಷ್ಟಪ್ಪ? 5 z3. ಇದನ್ನ a³ + b³ ಸೂತ್ರ ಮಾಡ್ತೀರಾ. a + b * a² - ab + b². a³ + b³ ಏನಾಗುತ್ತೆ? a + b * a² - ab + b² ಸೂತ್ರವನ್ನು ಉಪಯೋಗಿಸಿಕೊಂಡು ನಾವು ಬಿಡಿಸಬಹುದು. ಹಾಗೆ 12ನೇ ಪ್ರಶ್ನೆ ನೋಡಿ. 27x³ + y³ + z³ - 9xy z. ಇದಕ್ಕೆ ಸಮೀಕರಣ ಕೊನೆಯಲ್ಲಿ ಇಲ್ಲಿ ಕೋಷ್ಟಕದಲ್ಲಿ ಆ ಸೂತ್ರವನ್ನು ಉಪಯೋಗಿಸಿಕೊಂಡು ನೀವು ಮಾಡ್ತೀರಾ. ನೆಕ್ಸ್ಟ್ ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ. ತಾಳೆ ನೋಡೋದು ಅದು ಸಹ x + y + z³ ಅಂತ. ಹೀಗೆ ಪ್ರತಿಯೊಂದು ಸಮಸ್ಯೆಗಳನ್ನು ಮಕ್ಕಳೇ ನೋಡಿ ಈ ಅಭ್ಯಾಸದಲ್ಲಿ ಇವುಗಳ ಘನಫಲವನ್ನು ಕಂಡಿದ್ದೀರಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಸಾಧಿಸಿ ತೋರಿಸಿ ಅಂತ ಕೊಟ್ಟಿದ್ದಾರೆ. ಇವನ್ನೆಲ್ಲವೂ ಸಹ ನೀವು ಮಾಡ್ಬೋದು. ಈ ಪ್ರಯತ್ನವನ್ನು ಪಟ್ಟರೆ ನಮಗೆ ಅಭ್ಯಾಸ 4.5ರ ಸಮಸ್ಯೆಗಳನ್ನು ಮುಗಿಸಿ ನೀವು ಚೆನ್ನಾಗಿ ತಯಾರಾಗಿ ಬರ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಈ ಗೃಹಪಾಠವನ್ನು ಕೊಡೋದಕ್ಕೆ ಮತ್ತೊಮ್ಮೆ ಇಲ್ಲಿ ಬಂದು ಈ ಪಾಠವನ್ನು ಮುಂದುವರಿಸಿದ್ದೀನಿ. ಇಷ್ಟೇ ಮಕ್ಕಳೇ, ಗೃಹಪಾಠದಲ್ಲಿ ಸ್ವಲ್ಪ ಸುಳಿವನ್ನು ಕೊಟ್ಟಿದ್ದೀನಿ, ಕ್ಲಿಯೆಂಟ್ಸ್ ಅನ್ನ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಇಲ್ಲಿವರೆಗೂ ನಮ್ಮ ಕೆಲವೊಂದು ನಾವು ನೀವು ಸೇರಿಬಿಟ್ಟು ಚರ್ಚೆ ಮಾಡಿ ಈ ಪಾಠದ ಅಧ್ಯಯನವನ್ನು ಬಹುಪದೋಕ್ತಿಗಳ ಪಾಠವನ್ನು ಇಲ್ಲಿಗೆ ಈ ಭಾಗ 3ಕ್ಕೆ ಮುಗಿಸ್ತಾ ನೀವು ಅಭ್ಯಾಸ ಮನೆಯಲ್ಲಿ ಮಾಡ್ತೀರ ಅಂತ ತಿಳ್ಕೊಂಡು ನಿಮಗೆಲ್ಲರೂ ಒಂದು ಮತ್ತೊಮ್ಮೆ ಸಲ್ಲಿಸುತ್ತೇನೆ.